ഇരുപത്തൊന്നൊന്ന് ಮೈಕ್ ಬರೋಲ್ಲ ತಡ ಮ್ಯಾಗ ಐತೆ ಏನು ಅರ್ಥ ಆಗಲ್ಲ ನಿನಗೆ ಸೈಲೆನ್ಸ್ ದೇವ ದೇವ
ಜಂದತಿ ವಿಧಿ 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 ವಿದಿತ್ತತಿ ದೈದ ತಡಿಗಿನ ತೊಂದಗದಿತ್ತಲಾಂಗಿಟಗ ತಿತ್ತ ಬಿತ್ತೈದ ತಗದು ವೀರ ಕೃತವೀರ ಮಹಾರಾಜರು ನೀವಾದರೆ ಈ ಸಭಾಮತಕ್ಕೆ ಬಂದ ಕಾರಣ ರಾಜ ರವಿಕೋಡ ತೇಜ. ಏನು ದೇವ? ನನ್ನ ಪುತ್ರನಾದ ಕಾರ್ತವೀರಾರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಬರೋಣವಾಯ್ತು ಕಂಡಿಯ ಸಾರಥಿ. ಒಳ್ಳೆಯದು ಗೊತ್ತಿ, ಮುಂದೇನು ಸಂಗತಿ ದೇವ? ನನ್ನ ಪುತ್ರನಾದ ಸಾರ್ವಬಹುಳ್ಳ ಕಲಿಸೂರ ಕಾರ್ತವೀರಾರ್ಜುನ ನಂಬರ 7 ಸಾರಥಿ. ಒಳ್ಳೆಯದು ಗೊತ್ತಿ, ಪೀಠ ಜಾಗೃತಿ. ನಿಮ್ಗೆ ಹೇಳೋರು ಕೇಳೋರು ಯಾರಿಲ್ಲ. ಸೈಲೆನ್ಸ್ ದೇವ. ಗುಡಿ ಗುಡಿ ಕೆಂದ ಕಡೆ ಸಂದ ಬಂದವನು ದಾರಲ್ಲಿಗಿದ ಧರಿಗೆ ಭಾಗ್ಯದ ಸರಿಗೆ ಬೋಳಿರಿಯೇ ಎಲೈ ಮಾನವ ದೇವ. ದಿಗ್ಧರಣಿಯೋಳ ಅತ್ಯುಗ್ರತ ಉಗ್ಗರಿಸಿ ಬರುವ ಯಜ್ಞದ ವೀರಭೂಧರಣಿಗಿಂದರ ಮುಗುಡಂಗಳಂ ಖಂಡಿಸುವ ಕಡಿಗಳೀಶ್ವರ ಕಾರಾಗ್ರದೊಳು ಬೋರ್ಗರಿಯುವ ಕೂರ್ಗಣಿಗೆ ಅಗೆತೆರೆದು ಒಡೆದು ಕಕ್ಕನ ತಮ್ಮ ತಮ್ಮ ಪ್ರಾಣಾಂಗಳಂ ಕಕ್ಕಿದರ ಎಲ್ಲಾ ಮಾನವ. ಇಂಥ ವೀರಾತಿ ವೀರರ ತ್ರಯ್ಯವನಕ್ಕೆ ಮಂಡಾದ ಶೂರ ದುಷ್ಟರಾದ ರಾತ್ರಿಂಚರಂ ಲೆಕ್ಕಿಸಿದ ಮಣ್ಣು ಮುಕ್ಕಿಸಿದ ಬಲಧೀರನೆಂದೆನಿಸಿ ಬಾಪುರ ಜಂಬು ಸವರಿಗೆ ವಜ್ರಾಯುಧಂ ನಡೆಯಿಸದ ಪ್ರಚಂಡ ತರದ ಆಯುಧಪಣಾಗಿ ಈಚಪಗೆ ಬಂದ ವೀರನು ದಾರೆಂದು ಕೇಳಿದ ನರವಣೆ ಸರಿಂದಕ್ಕೆ ಚರ್ತದನೆ. ಓ ದೇವ, ನಾವು ದಾರಂದರೆ 8 ಮಂದಿ ಸುರರ ಗಂಡಿ ವಸಪ್ಪನ ಜಾತ್ರೆಗೆ ಹೋಗಲು ಆ ಜಾತ್ರೆ ಹೋಗಿ ಬರುವಾಗ ಈ 8 ಮಂದಿ ಸುರರ ಗಂಟು ಬಿದ್ದಾಗ ಮಾ ಪಿನ್ನ ಏರ್ ಪಿನ್ನ ಕೊಡ್ತಾ ಸಮಯದಲ್ಲಿ ಆ ಸಮಯದಲ್ಲಿ ಬೆಳಗ್ಗೆ ಮುದಕ್ಕೆ ಹೋಗಿ ಬಚ್ಚಿಕೊಂಡು ಬಂದ ಸಾರಥಿ ನಾನಲ್ಲವೇ ದೇವ? ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ. ಬೋಳಿರಿಯೇ ಎಲೆ ಸರತೆ ನಮ್ಮ ನಾಮ ಅಂಕಿತವೇ ಎಂದು ಕೇಳಿದೆಯಾ? ಹಾಗಾದರೆ ಇತ್ತ ಬಂದು ಚಿತ್ತ ಬಿಟ್ಟು ಕೇಳೋ. ತಳ ತಳನೆ ಒಳೆಯುತ್ತ ಬರುವ ಎನ್ನ ಮಹಾಮೆರವನಂತೆ ಮೆರೆಯುವ ಗದೆಯಂ ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನ ತನ್ನ ಪಟ್ಟಣ ಬಿಟ್ಟು ದಿಕ್ಕೆಟ್ಟು ಹೊಡೆದನು. ನನ್ನ ನುಡಿಗಟ್ಟಿನ ಗಂಟಾರವಕ್ಕೆ ಅಷ್ಟದಿಕ್ಪಾಲಕರು ಎಪ್ಪಲನಕ್ಕೆ ಮೈಗಟ್ಟಿದರು. ಎಲ್ಲಾ ಸಾರಥಿ ಇದು ಅಲ್ಲದೆ ದಿಗ್ಧರಣಿಯಲ್ಲಿರುವ ಭೂಪಾಲಕರನ್ನು ಜಯಿಸಿ ಶ್ರೀಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನಿಸಿ ಆತಾಳ ವಿತಾಳ ಪಾತಾಳ ರಸತಾಳ ಲೋಕಂಗಳಂ ಭೇದಿಸಿ ಕುಬೇರನಂ ನೊಂದಿಸಿ ಸೃಷ್ಟಿಯೋಶೇಷನಾದ ಚಂದ್ರವಂಶ ತ್ರಿಲೋಕನೆಂದೆನಿಸಿ ಬುದ್ಧ ಪೂರ್ವ ಆಯುಧ ಮೊದಲಾದ ನಮ್ಮ ವಂಶದ ಶ್ರೇಷ್ಠರಿಗೆ ಸಮಬಲಗ್ದಷ್ಟನೆಂದೆನಿಸಿ ಕುರ್ತಿವೀರ ಮಹಾರಾಜನ ಪುತ್ರ ಸದಮಲ ಚರಿತ್ರ ಇಂಡು ಇಂಡಾಗಿ ಬರುವ ರತಿಕರಂ ಕಂಡಾಕ್ಷಣವೇ ನಮ್ಮ ಸಹಸ್ರ ಬಹುಳ ಕುದಿಕಿದುವ ಜನದಂತೆ ನಡೆದಾಡಿದವು. ಎಲ್ಲಾ ಸಾರಥಿ, ಈ 3 ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಕೈಲಾಸವಂ ಧಿಕ್ಕರಿಸಿದ ಮಹಾಶ್ರೀಮತಿ ನಗರವಂ ಪರಿಪಾಲಿಸಿದ ಸಾವಿರ ಭುಜದ ಕಲಿಶೂರ ಕಾರ್ತವೀರಾಜನ ನಾನಿಂದ ಜೈ ಬೇರೆ ಮೊಡಸಲೇ ಸಾರಥಿ ಅತಿ ಜಾಗ್ರತೆ. ವೀರ ಕಾರ್ತಿರಾರ್ಜುನ ಮಹಾರಾಜರು ನೀವಾದರೆ ಈ ಸಭಾಮತಕ್ಕೆ ಬಂದ ಕಾರಣ ರಾಜ ರವಿಕೋಡ ತೇಜ.
ಎಲೆ ಸಾರಥಿ ದೇವ ಈ ಸುಂದರವಾದ ಸಭಾಸ್ಥಾನಕ್ಕೆ ನಾ ಬಂದ ಕಾರಣವೇನೆಂದರೆ ಏನು ದೇವ? 56 ದೇಶದ ರಾಜರಿಂದ ಗಪ್ಪ ಕಾಣಿಕೆ ಮಪ್ಪಿಸಿಕೊಳ್ಳ ಬಚ್ಚುಬಿಟ್ಟರು ಮಹಾಸುಪುಟರೆಂದೆನಿಸಿದ ಎಲ್ಲ ಪಿತನು ಒಪ್ಪದ ಬರ ಹೇಳಿದ ಕಾರಣ ಕರಪಲ್ಲವದಿ ಕಟ್ಕಪಣಾಗಿ ಬರಡುವಾಯಿತೆ ಸಾರಥಿ ಹಂಡಿಯನ ಬಂದ ಸಂಗತಿ ನಮ್ಮ ಜನಕರಂ ತೋರಿಸು ಅತಿ ಜಾಗೃತಿ ಒಳ್ಳೆದ ಗೊತ್ತಿ ಪೀಠ ಜಾಗೃತಿ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಬಾಪುರ ವೈರಿಗಳ ಗರ್ಭ ನಿರ್ವೇದನ ಮಾಡುವ ಪಿತನೇ ಎನ್ನಂ ಕರೆಸಿದ ಕಾರಣವೇನು ಹೇಳತಿ ಬೇಗನೆ ಉತ್ತರಾದ ಧನುಜರ ಸೈನ್ಯವೇನಾದರೆ ನಮ್ಮ ಸಾಮ್ರಾಜ್ಯಕ್ಕೆ ಮುಕ್ತಿಗೆ ಹಾಕಿದರೆ ಹೇಗೆ ಇಲ್ಲವೇ ಅಂಗ ಅಂಗ ಕಾಳಿಂಗ ಕಾಶ್ಮೀರ ಮಗಧ ಮಾಡುವ ಮೊದಲಾದ 56 ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕಂ ತಂದು ಒಪ್ಪಿಸದೆ ತಪ್ಪಿ ಮಬ್ಬಿನಿಂದಿರುವರೆ ಹೇಗೆ ಅಹೋ ಜನಕ ಇದು ಅಲ್ಲದೆ ದೇವತರರೇನಾದರೂ ನಮ್ಮ ಮೇಲೆ ಹಾಸಿಗೆ ಭಾವನಂ ತೋರುತ್ತಿರುವರೆ ನಮ್ಮ ಈ ಮಾಹಿಷ್ಮತಿ ನಗರವಂ ಶೃಂಗಾರವಂ ಕಂಡು ಬೆಂಡು ಮನುಜರೇನಾದರೂ ಪುಂಡತನವಂ ಎಸಗಿರುವರೆ ಹೇಗೆ ಆಹೋ ತಂದೆ ಯಾವ ವಿಷಯಕ್ಕೆ ಕರೆಸಿದಿ ಹೇಳನ್ನ ಮುಂದೆ ಇದರಲ್ಲಿ ನಮ್ಮ ದೇಶ ಸಾಧಿಸುವವರೇನಾದರಿದ್ದರೆ ಬಾಪುರ ಮತ್ತದ ಮರ ಪಾಲಾಕ್ಷಣ ವೃಕ್ಷೋದಳು ಅಡಗಿಕೊಂಡರು ಅವರನ್ನು ಹಿಡಿದು ತಂದು ನಮ್ಮ ನಗರದ ಮಹತ್ತಾರವಾದ ಮುಂಭಾಗಕ್ಕೆ ಕಟ್ಟು ಹಾಕುವೆ ತಂದೆ ನೀನು ಕರೆಸಿದರೆ ನಾನು ಬಂದೆ ವಿಚಾರಂ ತಿಳಿಸಿ ಅನ್ನ ಮುಂದೆ ಸಮುದಾಯಕ್ಕೆ ಕಂಡ ಬೇರುಂಡನಂತೆ ಪ್ರಜ್ವಲಿಸುವ ಕಾರ್ತವೀರನೇ ಅಪ್ಪಯ್ಯನೇ ಎನ್ನ ನುಡಿಯನ್ನು ಚಿತ್ತ ಬಿಟ್ಟು ಕೇಳಾತಿ ಬೇಗನೆ ಅದೇನು ಚೆನ್ನಾಗಿ ಹೇಳ ಅಪ್ಪಯ್ಯನೇ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಹಿಷ್ಮತಿ ನಗರಕ್ಕೆ ಪಟ್ಟವನ್ನು ಕಟ್ಟಿ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನ ಕರೆದಿರೋಣ ಅವರೇನು ಅಪ್ಪಯ್ಯ ಕೇಳಿದ್ದೀಯ ಕಾರ್ತವೀರನೆಂಬ ಎನ್ನ ಬೋಧ ಕುಮಾರ ತುಲಿತ ಮಹತ್ ಭೀಕರ ಆಹೋ ಜನಕ ಬಾಲಕ ಹಿಂದಕ್ಕೆ ನಮ್ಮ ವಂಶರಾದ ಮಾರುತಿರಾಜರೆಂಬ ಅರಸರು ಬ್ರಾಹ್ಮಣರಿಗೆ ದಾನವಂ ಕೊಡಬೇಕಾದರೆ ತಮ್ಮ ಕೈಯಿಂದ ಕೊಡದ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗೆಂದು ಹೇಳಿದರಂತೆ ಹೌದು ಪುತ್ರ ಆಹೋ ಅಪ್ಪಯ್ಯ ಅಂತ ಚಂದ್ರವಂಶದಳು ಉದಗಿಸಿದ ಈ ನಿನ್ನ ಕುಮಾರನು ರಾಜಾಧಿಕಾರ ಪಡೆದ ನಂತರ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳ ಬಿಡದೆ ಅಧರ್ಮಕ ಮನನೊಂಜದೆ ವಾಚ ಮನಸ್ಸಿನಿಂದ ರಾಜ್ಯವಂ ಪರಿಪಾಜ ಕೆಳದೆಯ ಪಿತನೆ ಅತಿ ಫಲನ್ವಿತನೆ ರಾಜ ಕುಲಶೇಖರನಾಥ ಎನ್ನ ಕುಮಾರನೇ ಆಹೋ ಅಪ್ಪಯ್ಯನೇ ಹೇಳುವೆನು ಕೇಳು ರಾಜ್ಯ ಧರ್ಮದ ವಿಚಾರವನ್ನು ಬೇಗನೆ ಅದೇ ಚೆನ್ನಾಗಿ ಹೇಳ ಅಪ್ಪಯ್ಯನೇ ಸಿಂಹಾಸನದ ಅಧಿಕಾರ ಗತ್ತುಗಾರಿಸಲು ಯೋಗ್ಯತೆಯುಳ್ಳ ಕೆಲವು ರಾಜ್ಯ ಧರ್ಮದ ಪ್ರಶ್ನೆಗಳನ್ನು ಕೇಳುವನು ಅದೇ ಕೇಳ ಅಪ್ಪಯ್ಯ ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರ ಉತ್ತರಿಸು ಅದೇನ್ ಕೇಳಪ್ಪಯ್ಯ ತನಯ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು ಅವರು ಇರುವರು ಅಪ್ಪಯ್ಯ ಈ ಲೋಕದಲ್ಲಿ ಸೋಲುವವರು ಯಾರು ಅವರು ಇರುವರು ತಂದೆ ಈ ಧರಣಿಯಲ್ಲಿ ಪ್ರತಿಕಾರರಾರು ಅವರು ಇರುವರು ಜನಕ ಈ ಭೂಮಂಡಲದಲ್ಲಿ ಪರದೇಶಗಳಾರು ಅವರು ಇರುವರು ಅಪ್ಪಯ್ಯ ಜಗದಲ್ಲಿ ಅತಿಥಿಗಳಾರು ಕಾರ್ತವೀರನ ಕುಮಾರನೇ ಆವೋ ಅಪ್ಪಯ್ಯನೇ ದತ್ತಾತ್ರೇಯ ಮವ ಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರ ಈ ನಿನ್ನ ಕುಮಾರನು ಸಾಮಾನ್ಯನೇ ನೀನ್
ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಮೇಳನ್ನು ಆಲಿಸೋ ಬೇಗನೆ. ಅದೇನು ಚೆನ್ನಾಗಿ ಹೇಳ್ತೀರಾ? ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯುವರು ಇಬ್ಬರೇ ಇಬ್ಬರು. ಅವ್ರು ಯಾರು ಪುತ್ರ? ವೈಕುಂಠದ ಒಡೆಯನಾದ ಲಕ್ಷ್ಮೀಪತಿ ಎಂಬ ಮಹಾವಿಷ್ಣುವು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರ. ಜನಕ, ಈ ಜಗದಲ್ಲಿ ಸೋಲುವರು ಇಬ್ಬರೇ ಇಬ್ಬರು. ಅವ್ರು ಯಾರು ಪುತ್ರ? ಒಬ್ಬ ಕನ್ಯಾಪಿತನು, ಇನ್ನೊಬ್ಬ ಸಾಲುಗಾರನು. ಜನಕ, ಈ ಭೂಭಾಗದಲ್ಲಿ ಕಾಣುವ ಪತಿಕರಿಬ್ಬರೇ ಇಬ್ಬರು. ಅವ್ರು ಯಾರು ಪುತ್ರ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಜನಕ, ಈ ಸೃಷ್ಟಿಯಲ್ಲಿ ಪರದೇಶಗಳಿಬ್ಬರೇ ಇಬ್ಬರು. ಅವ್ರು ಯಾರು ಪುತ್ರ? ಒಬ್ಬ ದೇಹ, ಇನ್ನೊಬ್ಬ ಜೀವ. ಜನಕ, ಈ ಭೂಭಾಗದಲ್ಲಿ ಕಾಣುವ ಪತಿಕರಿಬ್ಬರೇ ಇಬ್ಬರು. ಅವ್ರು ಯಾರು ಪುತ್ರ? ಒಬ್ಬ ಧನ, ಇನ್ನೊಬ್ಬ ಯೌವನ. ಇಷ್ಟು ಮಾತ್ರಕ್ಕೆ ಭಗವಂತ ಸ್ವರೂಪಿಯಾದ ನಮ್ಮ ಗುರುವರ ದತ್ತಾತ್ರೇಯ ಮುನಿಗಳು ಹೇಳಿಕೊಟ್ಟರು ತಂದೆ. ಇದರಲ್ಲಿ ತಪ್ಪೇನಿದ್ದರೂ ವಿವರಿಸಿ ಹೇಳನ್ನ ಮುಂದೆ. ಶಾಸ್ತ್ರ ಬಹುವೇ. ಅಹೋ ಅಪ್ಪಯ್ಯನೇ, ನಿನ್ನಯ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ಮತ್ತು ನಿನ್ನ ಬಹುಗಳ ಬಲಶಕ್ತಿಗೆ ನಾನು ಮೆಚ್ಚಿದೆ. ಮೆಚ್ಚಲೇಬೇಕು ಅಪ್ಪಯ್ಯ. ಜನಕ, ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಹೇಶ್ವತಿನ ಕಲ್ಪನೆಗೆ ಪಟ್ಟಣ. ಹೌದೇನು ಅಪ್ಪಯ್ಯ? ಅದ್ಯಾತಕ್ಕೆಂದರೆ ಅದ್ಯಾತಕ್ಕಪ್ಪಯ್ಯ? ಈಗ ನಿನ್ನಲ್ಲಿ ರಾಜ್ಯಪಾಲ ಲಕ್ಷಣಗಳಲ್ಲಿ ಸಂತೋಷವಾಯಿತು. ಸಂತೋಷ ಆಗಲೇಬೇಕಪ್ಪಯ್ಯ. ಜನಕ, ಮುಖಾಂತರ ಚಂದ್ರವಂಶದ ಕೀರ್ತಿ ದಿಗ್ದೇಶಗಳಲ್ಲಿ ನಿನ್ನ ಇಷ್ಟದಂತಾಗಲೇ ಅಪ್ಪಯ್ಯ.